ವೀಕ್ಷಕರೇ, ಇವರು ಜಿಹಾದ್ ಅನ್ನು ಸರ್ಕಸ್ ರಿಂಗಿನಂತೆ ಯಾಕೆ ತಿರುಗಿಸುತ್ತಿದ್ದಾರೆ? ವೀಕ್ಷಕರೇ, ನಿಮಗೂ ಗೊತ್ತು, ಮಹಾರಾಷ್ಟ್ರದಲ್ಲಿ ಚುನಾವಣೆಗೆ ಕೆಲವು ಗಂಟೆಗಳಿದ್ದಾಗ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿ ವಿನೋದ್ ತಾವ್ಡೆ 5 ಕೋಟಿ ಕಪ್ಪು ಹಣದೊಂದಿಗೆ ಸಿಕ್ಕಿಬಿದ್ದು ವಿವಾದವಾಗಿರುವುದು. ಅದನ್ನೇ ಶಿವಸೇನೆಯ ಉದ್ಧವ್ ಠಾಕ್ರೆ ಅವರು ನೋಟು ಜಿಹಾದ್ ಎಂದು ಹೇಳಿಕೆ ನೀಡಿದ್ದು. ತಾವ್ಡೆಯ ಕಪ್ಪು ಹಣಕ್ಕೂ ಅರಬಿ ಪದವಾದ ಜಿಹಾದಿಗೂ ಏನಾದರೂ ಸಂಬಂಧ ಇದೆಯಾ? ಯಾವ ಮೂಲೆಯಲ್ಲೂ ಸಂಬಂಧ ಇಲ್ಲದ ಈ ಪದವನ್ನು ತಾವ್ಡೆಯ ಕಪ್ಪು ಹಣಕ್ಕೆ ಜೋಡಿಸಿದ್ದು ಮುಸ್ಲಿಮರನ್ನು ಅಪಮಾನಿಸುವುದಕ್ಕೆ ಅಲ್ಲ ಅಂತ ಹೇಳುವುದಕ್ಕೆ ಕಾರಣಗಳಿಲ್ಲ. ಇವತ್ತು ಮಹಾರಾಷ್ಟ್ರದಲ್ಲಿ ಈ ಠಾಕ್ರೆಯವರನ್ನು ಬೆಂಬಲಿಸುವಂತಹ ಮುಸ್ಲಿಮರ ಬಹುದೊಡ್ಡ ವರ್ಗವೇ ಇದೆ. ಆದ್ರೆ ಬಿಜೆಪಿ ಸಹಿತ ಈ ಠಾಕ್ರೆ ಕೂಡ ಹೋದಲ್ಲೆಲ್ಲ ಹಮ್ ಹಿಂದುತ್ವ ಕಹಾ ಚೋಡೆ ಎನ್ನುತ್ತಾ ಕಾಂಗ್ರೆಸ್ಸಿನ ಹೆಸರಿರುವ ಜಾತ್ಯತೀತ ಪಾರ್ಟಿಗಳೊಂದಿಗೆ ಸೇರಿ ರಾಜಕೀಯ ಮಾಡುವ ವ್ಯಕ್ತಿ. ಇವರಕ್ಕೆ ಜಿಹಾದ್ ಅನ್ನು ಎಳೆದು ತಂದರು, ಅದು ಕೂಡ ಕಪ್ಪು ಹಣಕ್ಕೆ ಸಂಬಂಧ ಕಲ್ಪಿಸಿ. ಬಿಜೆಪಿಯ ಹಿರಿಯ ನಾಯಕ ತಾವ್ಡೆ ಮುಸ್ಲಿಂ ಅಲ್ವೇ ಅಲ್ಲ. ಈ ಅರ್ಥದಲ್ಲಿ ಅದು ಹಿಂದುತ್ವವಾದಿಗಳ ಜಿಹಾದೆ. ಹಾಗೆ ಹೇಳಬಾರದು. ಬಿಜೆಪಿಯ ತಾವ್ಡೆಯವರು ಚುನಾವಣೆಯ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಕೊಂಡು ಹೋಗಿದ್ದು ಯಾಕೆ? ಜಿಹಾದು ಮಾಡುವುದಕ್ಕ? ಹಣ ಸಾಗಿಸಿದ್ದು ಮತದಾರರ ಮೇಲೆ ಬಳಸುವುದಕ್ಕೆ. ಇದೊಂದು ಚುನಾವಣಾ ಅಕ್ರಮವಾಗಿದೆ, ಶಿಕ್ಷಾರ್ಹ ವರ್ತನೆಯೂ ಆಗಿದೆ. ಆದರೆ ಜಿಹಾದ್ ಪದಕ್ಕೂ ಕಪ್ಪು ಹಣಕ್ಕೂ ಯಾವ ಸಂಬಂಧ ಇದೆ? ಈ ಬಿಜೆಪಿ ಸಹಿತ ಹಿಂದುತ್ವವಾದಿಗಳು ಮುಸ್ಲಿಮರಿಗೆ ಅಪಮಾನವಾಗಬೇಕೆಂದು ಎಲ್ಲ ಕೆಟ್ಟ ಕೆಲಸಗಳಿಗೆ ಜಿಹಾದ್ ಅನ್ನು ಜೋಡಿಸುತ್ತಿದ್ದಾರೆ. ಇವರಿಗೆ ನಾಚಿಕೆ ಆಗುವುದಿಲ್ವಾ? ಜಿಹಾದ್ ಪದವನ್ನು ಇವರು ಸರ್ಕಸ್ ರಿಂಗಿನಂತೆ ಸುತ್ತಿ ಸುತ್ತಿ ಯಾಕೆ ಪಲ್ಟಿ ಹೊಡೆಸುತ್ತಿದ್ದಾರೆ? ಇದು ಅಸಂಬದ್ಧದ ಕೆಲಸ ಅಲ್ವಾ? ಒಂದು ಉದಾಹರಣೆ ಎತ್ತಿಕೊಳ್ಳಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರು ಕಳೆದ 19ನೇ ತಾರೀಕಿನಂದು ಜಾರ್ಖಂಡ್ನ ಚುನಾವಣಾ ಪ್ರಚಾರ ಸಭೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಲವ್ ಜಿಹಾದೆ ಇಲ್ಲ ಎಂದು ಘೋಷಿಸಿದರು. ಯಾರಾದ್ರೂ ಹಾಗೆ ಮಾಡಿದರೆ ಯಮ ಲೋಕಕ್ಕೆ ಟಿಕೆಟ್ ಪಡೆಯುತ್ತಾರೆ ಎಂದು ಹೇಳಿದರು. ಅವರು ಜಾರ್ಖಂಡಿನಲ್ಲಿ ಈ ರೀತಿ ಭಾಷಣ ನೀಡುವ 2 ದಿನ ಮೊದಲು ಉತ್ತರ ಪ್ರದೇಶದ ಮೊರದಾಬಾದಿನ ರೆಸ್ಟೋರೆಂಟ್ ಮುಂದುಗಡೆ ಬಜರಂಗ ದಳದವರು ಪ್ರತಿಭಟನೆಯನ್ನು ಮಾಡಿದರು. ಯಾಕೆ ಗೊತ್ತೇ? ಈ ರೆಸ್ಟೋರೆಂಟ್ನಲ್ಲಿ ಲವ್ ಜಿಹಾದ್ ನಡೆಯುತ್ತದೆ ಎಂದು ಅವರು ಪ್ರತಿಭಟನೆಯನ್ನು ಮಾಡಿದ್ರು. ಹಾಗಿದ್ದರೆ ಜಾರ್ಖಂಡಿನಲ್ಲಿ ಯೋಗಿ ಸತ್ಯ ಹೇಳಿದಾರ? ಮೊರದಾಬಾದ್ನಲ್ಲಿ 2 ದಿವಸಗಳ ಮೊದಲು ಮಾಡಿದಂತ ಪ್ರತಿಭಟನೆ ಬಜರಂಗ ದಳದವರು ಅದು ಏನನ್ನು ಹೇಳುತ್ತಿದೆ? ಇಲ್ಲಿ ಯಾರು ಸತ್ಯ ಹೇಳುತ್ತಿದ್ದಾರೆ, ಯಾರು ಸುಳ್ಳು ಹೇಳುತ್ತಿದ್ದಾರೆ? ಒಟ್ಟಿನಲ್ಲಿ ಇವರು ಲವ್ಗೆ ಜಿಹಾದ್ ಅನ್ನು ಸೇರಿಸಿ ಹಿಗ್ಗ ಮುಗ್ಗ ಸರ್ಕಸ್ ರಿಂಗಿನಂತೆ ಅವರು ತಿರುಗಿಸುತ್ತಿದ್ದಾರೆ. ಅವರಲ್ಲಿರುವ ಉದ್ದೇಶ ಒಂದೇ, ಮುಸ್ಲಿಮರನ್ನು ಅಪಮಾನಿಸಬೇಕು ಎನ್ನುವುದು. ಅದೇ 19ನೇ ತಾರೀಕಿನ ಕರ್ನಾಟಕಕ್ಕೆ ಸಂಬಂಧಿಸಿದ ಘಟನೆಯೊಂದನ್ನು ಎತ್ತಿಕೊಳ್ಳಿ. ನಮ್ಮ ಪ್ರತಿಪಕ್ಷ ನಾಯಕ ಬಿಜೆಪಿಯ ಆರ್ ಅಶೋಕ್ ಅವರು ಲವ್ ಜಿಹಾದ್ ಆಯಿತು, ಈಗ ಲ್ಯಾಂಡ್ ಜಿಹಾದ್ ಆರಂಭವಾಗಿದೆ ಎಂದು ಹೇಳಿಕೆಯನ್ನು ನೀಡಿದರು. ಇವತ್ತು ರೈತರ ಭೂಮಿಯೆಲ್ಲ ವಕ್ಫ್ ಬೋರ್ಡ್ ಆಗಿದೆ, ವಕ್ಫ್ ಬೋರ್ಡ್ ಕೊಳ್ಳಿ ದೆವ್ವ ಇದ್ದಂಗೆ ಎಂದು ಹೇಳಿಕೆ ನೀಡಿದರು. ಆರ್ ಅಶೋಕ್ ಅವರ ಯಾರ್ರೀ ರೈತರ ಭೂಮಿಯನ್ನು ವಕ್ಫ್ ಬೋರ್ಡಿಗೆ ಕೊಟ್ಟದು? ಬಾಯಿಗೆ ಬಂದಂತೆ ಕೂಗು ಹಾಕಿದರೆ ಅದಕ್ಕೆ ಅರ್ಥ ಇಲ್ಲ. ಈ ಹಿಂದೆ ಇವರದೇ ಸರ್ಕಾರ ಇತ್ತಲ್ಲ, ವಕ್ಫ್ ಬೋರ್ಡ್ ನಲ್ಲಿ ಇವರೇ ಕೂರಿಸಿದ ವ್ಯಕ್ತಿ ಇದ್ದಾರಲ್ಲ. ಈಗ ಕೂಗಾಡುವುದಕ್ಕಿಂತ ಆಗ ಏನಾದ್ರೂ ಮಾಡಬೇಕಿತ್ತು. ಇವೆಲ್ಲ ಸುಮ್ಮನೆ ಮುಸ್ಲಿಮರನ್ನು ಅಪಮಾನಿಸಿ ತಮ್ಮ ಬೇಳೆ ಬೇಯಿಸುವುದಕ್ಕೆ ನೋಡುವುದು. ಜಿಹಾದ್ ಪದವನ್ನು ಅಪಪ್ರಚಾರಕ್ಕೆ ಬಳಸಿ ಇವರು ಬಿಟ್ಟಿ ಪ್ರಚಾರವನ್ನು ಪಡೆಯುವುದು. ಆರ್ ಅಶೋಕರಿಗೆ ಜಿಹಾದ್ ಪದವನ್ನು ಹೀಗೆ ಬಳಸುವುದಕ್ಕೆ ನಾಚಿಕೆ ಏನಾದ್ರೂ ಇಲ್ವಾ? ವಾಸ್ತವದಲ್ಲಿ ಬಿಜೆಪಿಯವರಿಗೂ ಗೊತ್ತಿದೆ, ಹಿಂದುತ್ವವಾದಿಗಳಿಗೂ ಗೊತ್ತಿದೆ, ಜಿಹಾದಿ ಎಂಬ ಪದ ತಮ್ಮ ಬೆಂಬಲಿಗರನ್ನು ಹುಚ್ಚೆಬ್ಬಿಸಲು ಬಳಸುವುದು ಎಂದು. ಮುಸ್ಲಿಮರೇ ಅಲ್ಲದ ವಿನೋದ್ ತಾವ್ಡೆ ಮುಸ್ಲಿಮರಿಗೆ ಸಂಬಂಧಿಸಿದ ಜಿಹಾದ್ನ ವ್ಯಕ್ತಿ ಆಗುವುದು ಹೇಗೆ? ಅವರ ಕಪ್ಪು ಹಣಕ್ಕೆ ಉದ್ಧವ್ ಠಾಕ್ರೆ ಜಿಹಾದ್ ಅನ್ನು ಹೋಲಿಸುವುದು ಹೇಗೆ? ಯಾವತ್ತೂ ಕೂಡ ಉದ್ಧವ್ ಠಾಕ್ರೆ ಇದಕ್ಕೆ ಸ್ಪಷ್ಟೀಕರಣ ನೀಡಲಾರರು. ಈ ಹಿಂದುತ್ವವಾದಿಗಳು ಸಕಲ ಅಕ್ರಮಗಳಿಗೆ, ಕೆಟ್ಟ ಕೆಲಸಗಳಿಗೆ ಜಿಹಾದ್ ಅನ್ನು ಜೋಡಿಸುತ್ತಾ ಹೋಗ್ತಿದ್ದಾರೆ. ನಾಚಿಕೆ ಆಗುವುದಿಲ್ವ ಇವರಿಗೆ? ಪಾಲ್ಘರ್ನಲ್ಲಿ ಪ್ರಕಾಶ್ ಅಂಬೇಡ್ಕರ್ ಅವರ ವಂಚಿತ್ ಅಗಾಡಿಯ ಕಾರ್ಯಕರ್ತರು ವಿನೋದ್ ತಾವ್ಡೆಯವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದರು. ಬಿಜೆಪಿಯ ಅಕ್ರಮಗಳನ್ನು ಬಹಿರಂಗಪಡಿಸಿದರು. ಮುಸ್ಲಿಮೇ ಅಲ್ಲದ ತಾವ್ಡೆಯವರ ಅಕ್ರಮ ಹಣಕ್ಕೆ ಜಿಹಾದ್ ಅನ್ನು ಜೋಡಿಸುವವರ ನೈತಿಕತೆ ಹೇಗಿದೆ? ವೀಕ್ಷಕರೇ, ನೀವೇ ಅರ್ಥ ಮಾಡಿಕೊಳ್ಳಿ. ಹಿಂದುತ್ವದ ಈ ವ್ಯಕ್ತಿಗಳಲ್ಲಿ ತತ್ವವೇ ಕೆಟ್ಟು ಹೋಗಿದೆ. ಅಧಿಕಾರ ಶಕ್ತಿ ಇದೆ, ಹಣದ ಬಲ ಇದೆ ಎಂದು ಅವರು ಹೀಗೆಲ್ಲ ಮಾಡುತ್ತಿದ್ದಾರೆ. ಬಹುಶಃ ಇವರ ತಲೆಯೊಳಗೆ ಜಿಹಾದ್ ಸುರುಳಿಯಾಗಿ ಸುತ್ತುತ್ತಿದೆ.
ಜಿಹಾದಿ ಎಂಬ ಪದ ಅಕ್ರಮದ ವಿರುದ್ಧ ಇರುವ ಪದ. ಇವರು ಜಿಹಾದ್ ಅನ್ನು ಅಕ್ರಮಕ್ಕೆ ಪೋಣಿಸುತ್ತಿರುವುದು. ಹಾಗಾಗಿ ಠಾಕ್ರೆಯವರ ನೋಟು ಜಿಹಾದ್ ಅನ್ನು, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರ ಲವ್ ಜಿಹಾದ್ ಎಂದು ಪ್ರತಿಭಟನೆ ಮಾಡುವವರನ್ನು, ಕರ್ನಾಟಕದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಲ್ಯಾಂಡ್ ಜಿಹಾದ್ ಅನ್ನು ಪ್ರಜ್ಞಾವಂತರು ಖಂಡಿಸಬೇಕಾಗಿದೆ. ಜಿಹಾದಿನ ಪಾವಿತ್ರ್ಯ ಎಷ್ಟು ದೊಡ್ಡದೆಂದು ತಿಳಿಯಬೇಕಾದರೆ ವೀಕ್ಷಕರೇ, ನೀವು ಸ್ವಾತಂತ್ರ್ಯ ಪೂರ್ವದ ಜಿಹಾದ್ ಅನ್ನ ನೆನಪಿಸಿಕೊಳ್ಳಬೇಕಾಗುತ್ತದೆ. ಅಂದು ಮುಸ್ಲಿಂ ನಾಯಕರು, ಮುಸ್ಲಿಂ ಸಂಘಟನೆಗಳು ಜಿಹಾದಿಗೆ ಕರೆ ಕೊಟ್ಟರು. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಸ್ವಾತಂತ್ರ್ಯ ಸೇನಾನಿಗಳಾದ ಅಬುಲ್ ಕಲಾಂ ಆಜಾದ್, ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಮುಂತಾದವರು ಜಿಹಾದ್ ಎಂಬ ಕರೆಯನ್ನು ನೀಡಿದರು. ಮುಸ್ಲಿಮರನ್ನು ಬ್ರಿಟಿಷರ ವಿರುದ್ಧ ಒಂದುಗೂಡಿಸುವುದಕ್ಕಾಗಿ ಸ್ವಾತಂತ್ರ್ಯ ಹೋರಾಟದ ಈ ಮಹಾನ್ ನಾಯಕರೆಲ್ಲ ಜಿಹಾದಿಗೆ ಕರೆ ನೀಡಿದ್ದು. ಅದರಿಂದ ಪ್ರೇರಣೆ ಪಡೆದು ಸ್ವಾತಂತ್ರ್ಯ ಸಮರದಲ್ಲಿ ಧುಮುಕಿ ತಮ್ಮ ಪ್ರಾಣ ತ್ಯಾಗ ಮಾಡಿದ ಮುಸ್ಲಿಮರ ಸಂಖ್ಯೆಯನ್ನು ಎಣಿಸಬೇಕಾದರೆ ದಿಲ್ಲಿಯ ಇಂಡಿಯಾ ಗೇಟಿಗೆ ಹೋಗಬೇಕು. ಅಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಮುಸ್ಲಿಮರು ಜೀವ ತೆತ್ತಿದ್ದಾರೆ. ಇತರ ಸಮುದಾಯಗಳವರ ಸಂಖ್ಯೆ ಕಡಿಮೆ ಇದೆ. ಇದು ಜಿಹಾದ್. ಇಂಥ ಜಿಹಾದ್ ಅನ್ನು ಲವ್ಗೆ ಅಥವಾ ಯಾರದೋ ಪ್ರೇಮ ಕಥೆಗೆ, ಇನ್ನು ಯಾವ್ಯಾವುದಕ್ಕೋ ಯಾವ ಅಕ್ರಮಕ್ಕೋ ಸೇರಿಸಿಕೊಂಡು ಹಿಂದುತ್ವವಾದಿಗಳು, ಅದರಲ್ಲೂ ಬಿಜೆಪಿಯವರು, ಠಾಕ್ರೆಯಂತವರು ಇವತ್ತು ಕೂಗು ಹಾಕ್ತಾ ಇದ್ದಾರೆ. ಇದು ದೇಶದ ಅಪಮಾನ ಅಲ್ವೇ? ಇದು ಸ್ವಾತಂತ್ರ್ಯ ಹೋರಾಟದ ಅಪಮಾನವಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲೇ ಅಬ್ದುಲ್ ಕಲಾಂ ಆಜಾದ್ರು, ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಅವರು ಮುಸ್ಲಿಮರು ತಮ್ಮ ಹಕ್ಕುಗಳನ್ನು ಕೇಳಬಾರದು, ಕೇಳುವುದಕ್ಕೆ ಅಡಚಣೆ ಆಗಬೇಕು, ಅದಕ್ಕಾಗಿ ಇಂತಹ ಅಪಪ್ರಚಾರಗಳನ್ನು ಮಾಡುತ್ತಾರೆ ಎಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಅವರು ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಹೊರ ಹೋದರು. ಅಬುಲ್ ಕಲಾಂ ಆಜಾದ್ರು ಕಾಂಗ್ರೆಸ್ನಲ್ಲೇ ಉಳಿದರು. ವೀಕ್ಷಕರೇ, ಜಿಹಾದ್ ಎಷ್ಟು ಪವಿತ್ರವಾದೆಂದು ನಿಮಗೂ ಅರ್ಥವಾಗಿರಬಹುದು. ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಮುಸ್ಲಿಮರನ್ನು ಪ್ರೇರೇಪಿಸಲು ಬಳಸಿದಂತ ಪದ. ಇಂದು ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿರುವ ನಾವು ಅಂತಹ ಒಂದು ಪವಿತ್ರ ಉದ್ದೇಶಕ್ಕೆ ಬಳಕೆಯಾದ ಪದವನ್ನ ಅಕ್ರಮಗಳಿಗೆ ಉಪಯೋಗಿಸುತ್ತಿರುವವರನ್ನು ನೋಡುತ್ತಿದ್ದೇವೆ. ಇದನ್ನು ಪ್ರತಿಯೊಬ್ಬರು ಖಂಡಿಸಬೇಕು, ವಿರೋಧಿಸಬೇಕು. ಇಂಥವರನ್ನು ದೂರವಿಡಬೇಕು. ಇದು ಜಾತ್ಯತೀತ ಭಾರತವನ್ನು, ಸಂವಿಧಾನವನ್ನು ಗೌರವಿಸುವವರ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ವರಪ ಮಂಚಿ. ಜೈ ಭಾರತ್.